ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ SI ವ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಿಂದಿನ ವ್ಲಾಗ್ನಲ್ಲಿ ನಾನು ತೋರಿಸಿರೋ ಹಾಗೆ ನಾವು ಕೇರಳ ಕಡೆಗೆ ಹೊರಟಿದ್ವಿ. ಕೇರಳ ಕಡೆಗೆ ಹೋಗ್ತಾ ಒಂದು ಬ್ಯೂಟಿಫುಲ್ ಆಗಿರುವಂತಹ ಒಂದು ಆನೆ ಕ್ಯಾಂಪ್ನ ಕೂಡ ನಾನು ನಿಮ್ಮ ಜೊತೆಗೆ ಹಂಚ್ಕೊಂಡಿದ್ದೆ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾವು ಇವಾಗ ಕೇರಳಕ್ಕೆ ಬಂದಿದ್ದೇವೆ. ಕೇರಳದ ಒಂದು ಊರು ಕಣ್ಣೂರಿಗೆ ಬಂದು ನಾವು ಸೇರ್ಕೊಂಡಿದ್ದೀವಿ. ಸೊ ಕಣ್ಣೂರಲ್ಲಿ ಅಥೆಂಟಿಕ್ ಆಗಿರುವಂಥ ಒಂದು ವೆಜ್ ರೆಸ್ಟೋರೆಂಟ್ಗೆ ಹೋಗ್ಬಿಟ್ಟು ತುಂಬ ಚೆನ್ನಾಗಿರುವಂಥ ಟೇಸ್ಟ್ ಇತ್ತು. ಊಟನ ಮಾಡಿದ್ವಿ. ಅಲ್ಲಿ ಸಿಗುವಂತಹ ಪಲ್ಯ ಆಗಲಿ ರಾಯ್ತ ಆಗಲಿ ಎಲ್ಲ ಡಿಫ್ರೆಂಟ್ ಆಗಿರುವಂಥ ಟೇಸ್ಟ್ ಆಗಿತ್ತು. ಬಟ್ ನೀವು ಕೂಡ ಹೋದಾಗ ಒಂದು ಸಲ ಅಥೆಂಟಿಕ್ಕಾಗಿ ಅಲ್ಲಿ ಸಿಗುವಂಥ ಒಂದು ಲೋಕಲ್ ಊಟನ ಮಾಡಿದ್ರೆ ಆ ಕೇರಳದ ಒಂದು ಫ್ಲೇವರ್ ನಿಮಗೆ ಗೊತ್ತಾಗುತ್ತೆ. ಸೊ ಊಟ ಮಾಡಿಕೊಂಡು ನಾವು ಬಂದಿರುವಂಥ ಜಾಗ ಕಣ್ಣೂರಿನ ಒಂದು ಬ್ಯೂಟಿಫುಲ್ ಆಗಿರುವಂಥ ಹಿಸ್ಟಾರಿಕಲ್ ಪ್ಲೇಸ್ ಆಗಿರುವಂಥ ಒಂದು ಕಣ್ಣೂರು ಫೋರ್ಟ್ಗೆ. ಈ ಕಣ್ಣೂರು ಫೋರ್ಟನ್ನು ನಾವು ಸೇಂಟ್ ಏಂಜಲೋ ಫೋರ್ಟ್ ಅಂತ ಕೂಡ ಕರಿಬೋದು. ಅದಕ್ಕೆ 2 ಹೆಸರುಗಳು ಕೂಡ ಇದೆ. ಸೊ ಇಲ್ಲಿ ಫೋರ್ಟ್ಗೆ ನಿಮಗೆ ಎಂಟ್ರಿ ಫೀಸ್ ಇರುತ್ತೆ. ನಾವು ಹೋಗಿರೋವಂಥ ದಿನದಲ್ಲಿ ಪರ್ ಹೆಡ್ಡು 20 ರೂಪೀಸ್ ಇತ್ತು. ಸೊ ಅಫೋರ್ಡೆಬಲ್ ಅಂತಲೇ ಅನಿಸುತ್ತೆ. 20 ರೂಪೀಸ್ನ ಕೊಟ್ಬಿಟ್ಟು ನಾವು ಫೋರ್ಟ್ ಒಳಗೆ ಹೋದ್ವಿ. ಈ ಫೋರ್ಟನ್ನ ಒಂದು ಕಲ್ಲುಗಳನ್ನೆಲ್ಲ ನೋಡ್ತಾ ಇರೋ ಹಾಗೆ ತುಂಬ ಚೆನ್ನಾಗಿ ಗಟ್ಟಿಯಾಗಿ ಕಟ್ಟಿದ್ದಾರೆ ಈ ಫೋರ್ಟ್ನ. ಇದಕ್ಕೆ ತುಂಬಾ ರಹಸ್ಯವಾಗಿರುವಂಥ ಹಾಗೆ ತುಂಬಾ ಹಿಸ್ಟ್ರಿ ಚೆನ್ನಾಗಿದೆ ಅಂತಲೇ ಹೇಳಬಹುದು. ಅದೇನಪ್ಪ ಅಂತಂದರೆ ಕನ್ನಡದ ಕರಾವಳಿ ಕಣ್ಣೂರಿನಲ್ಲಿ ಅರಮನೆಯಂತೆ ಈ ಒಂದು ಕೋಟೆ ಪ್ರಜ್ವಲಿಸುತ್ತೆ. ಏಂಜಲೋಸ್ ಕೋಟೆ ಅಥವಾ ಕಣ್ಣೂರು ಕೋಟೆ ಅಂತ ಇದನ್ನು ಕರೀತಾರೆ. ಸಮುದ್ರದ ತೀರದ ಮೇಲೆ ಈ ಒಂದು ಕೋಟೆ ಇದೆ. ರಾಜ ಸಂಹಿತೆಯಂತೆ ಈ ಕೋಟೆ ಆ ಸಮುದ್ರದ ಮೇಲೆ ನಿಂತಿದೆ. ಈ ಕೋಟೆ 1505ರಲ್ಲಿ ಪೋರ್ಚುಗೀಸ್ ಗವರ್ನರ್ ಫ್ರಾನ್ಸಿಸ್ಕೋ ಡಿ ಅಲ್ಮೆಡಾ ಅವರು ನಿರ್ಮಿಸ್ತಾರೆ. ಅವರು ಇದನ್ನು ದೇವದೂತ ಸೇಂಟ್ ಏಂಜಲೋ ಅವರ ಹೆಸರಿನಲ್ಲಿ ಈ ಒಂದು ಸೇಂಟ್ ಏಂಜಲೋ ಫೋರ್ಟ್ ಅಂತ ಹೆಸರಿಡಲಾಗಿದೆ. ಈ ಒಂದು ಕೋಟೆನ 3 ದೇಶದವರು ಆಳ್ವಿಕೆನ ಮಾಡ್ತಾರೆ. ಮೊದಲನೇದಾಗಿ ಪೋರ್ಚುಗೀಸ್ ಕಾಲದವರು 1505ರಿಂದ 1663 ತನಕ ಇದನ್ನು ಆಳ್ವಿಕೆ ಮಾಡ್ತಾರೆ. ಅಲ್ಮೆಡಾ ಕೋಟೆನ ಕಟ್ಟಿದ ನಂತರ ಇದನ್ನು ಪೋರ್ಚುಗೀಸರ ದಟ್ಟ ಪ್ರಭಾವವಿರುವ ಸಮುದ್ರ ಗಡಿ ಎಂದು ಮಾಡ್ತಾರೆ. ಆ ಕೋಟೆ ಅವರಿಗೆ ಸಮುದ್ರದ ನಿಯಂತ್ರಣಕ್ಕೆ ಬಹುಮುಖ್ಯವಾಗಿರುತ್ತೆ. ಒಂದು ವೇಳೆ ಅಲ್ಮೆಡಾ ತನ್ನ ಉತ್ತರಾಧಿಕಾರಿ ಅಲ್ಬರ್ಕ್ನನ್ನು ಅವರು ಬಂಧಿಸಿ ಕೋಟೆ ಹಸ್ತಾಂತರವನ್ನು ತಡೆಯಲು ಕೂಡ ಯತ್ನಿಸಿದ್ರು ಅಂತ ಇಲ್ಲಿ ಕಥೆಗಳಿದೆ. 1663ರಲ್ಲಿ ನೆದರ್ಲ್ಯಾಂಡ್ನ ಡಚ್ ಜನರು ಈ ಕೋಟೆಯನ್ನು ವಶಪಡಿಸ್ಕೊಳ್ತಾರೆ. ಅವರು ಕೋಟೆಗೆ ಹೊಸ ಬಂಡೆಗಳು ಹಾಗೆ ತುರ್ತು ಗೋಡೆಗಳು, ಬಲಿಷ್ಠ ಬಸ್ತಿನಗಳು ಹಾಗೆ ಗುಪ್ತ ಭೂಗುಹೆಗಳನ್ನು ಸೇರಿಸ್ತಾರೆ ಅಂತ ಇಲ್ಲಿ ಒಂದು ಕಥೆ ಕೂಡ ಇದೆ. 1790ರಲ್ಲಿ ಬ್ರಿಟಿಷರು ಅಧಿಕಾರನ ತಗೋತಾರೆ. ತಮ್ಮ ಸೇನಾಧಿಕಾರಿಗಳಿಗೆ ಒಂದು ಕಚೇರಿ ಇಲ್ಲವೇ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಈ ಕೋಟೆಯಲ್ಲಿ ಕಚೇರಿಗಳನ್ನ ಮಾಡ್ತಾರೆ. ಹಾಗೆ ಅವರು ಕೋಟೆಯಲ್ಲಿ ಒಂದು ಸೆರೆಮನೆ ಆಗಿರಲಿ ಅಥವಾ ಚಾಪೆಲ್ ಅಂತ ಎಲ್ಲ ಹೇಳ್ತಾ ಇರ್ತಾರಲ್ವ, ಅದಾಗಿರಲಿ ಅಥವಾ ಈ ಸೈನಿಕರಿಗೆ ಶಿಬಿರ ಕೊಡುವಂಥ ಒಂದು ವ್ಯವಸ್ಥೆನಾಗಲಿ ಈ ಕೋಟೆಯಲ್ಲಿ ನಿರ್ಮಾಣ ಮಾಡ್ತಾರೆ. ಸೊ ಈ ಕೋಟೆ ಬೇಸಿಕಲಿ ಟ್ರಯಾಂಗಲ್ ಶೇಪಲ್ಲಿ ಇದೆ, ತ್ರಿಕೋನಾಕಾರದಲ್ಲಿದೆ. ಅರೇಬಿಕ್ ಸಮುದ್ರದ ಭವ್ಯ ನೋಟವನ್ನು ಕೂಡ ನಾವು ಇಲ್ಲಿ ನೋಡಬಹುದು. ಕೋಟೆಯೊಳಗೆ ಇನ್ನೂ ವಿಶೇಷವಾಗಿರುವಂಥ ಗುಪ್ತವಾಗಿರುವಂಥ ಸುರಂಗ ಮಾರ್ಗಗಳಿವೆ. ಸೊ ಇದಿಷ್ಟು ಈ ಒಂದು ಕೋಟೆಯ ಅದ್ಭುತವಾಗಿರುವಂಥ ಹಿಸ್ಟ್ರಿ ಅಂತಲೇ ಹೇಳಬಹುದು. ಸೊ ನೀವು ಆಲ್ರೆಡಿ ಇಲ್ಲೆಲ್ಲ ನೋಡ್ತಿರೋ ಹಾಗೆ ಎಷ್ಟು ಚೆನ್ನಾಗಿ ಇರೋವಂಥ ಒಂದು ವಾತಾವರಣ ಇತ್ತು. ನಾವು ಹೋದಾಗ ತುಂಬ ತಂಪಾಗಿರುವಂಥ ವಾತಾವರಣ, ಅದ್ರ ಜೊತೆಯಲ್ಲಿ ಈ ಸುಂದರವಾಗಿರುವಂಥ ನೋಟ ಸಮುದ್ರದಲ್ಲಿ ನೋಡೋದು ತುಂಬಾ ಚೆನ್ನಾಗಿರುತ್ತೆ. ಸೊ ನಿಮ್ಮೆಲ್ಲರಿಗೂ ಈ ಕೋಟೆ ಆಗಲಿ ಅದರ ಒಂದು ಹಿಸ್ಟ್ರಿ ಆಗಲಿ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ.
ನೀವೆಲ್ಲ ಯಾರಿನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ಸಖತ್ತಾಗಿರುವಂಥ ವಿಡಿಯೋದೊಂದಿಗೆ. ಸೊ ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬೈ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.